62ನೇ ವಸಂತಕ್ಕೆ ಕಾಲಿಟ್ಟ ನವರಸ ನಾಯಕ ಜಗ್ಗೇಶ್. ಅಭಿಮಾನಿಗಳಿಂದ ಜಗ್ಗೇಶ್ಗೆ ಭರಪೂರ ಶುಭಾಶಯಗಳು. ನಟನೆ ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ಜಗ್ಗೇಶ್ ವೃತ್ತಿ ಜೀವನದಲ್ಲಿ ಹಲವು ಪಾತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ನಟನ ಸಹೋದ್ಯೋಗಿಗಳು ಜಗ್ಗೇಶ್ಗೆ ವಿಶ್ ಮಾಡಿದ್ದಾರೆ. ರಾಜಕೀಯ ನಾಯಕರು ನವರಸ ನಾಯಕನಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜಗ್ಗೇಶ್ ಅವರಿಗೆ ವಿಶ್ ಮಾಡಿದ್ದಾರೆ. ಪ್ರಸಿದ್ಧ ಕನ್ನಡ ನಟ ಜಗ್ಗೇಶ್ ಅವರಿಗೆ ಇಂದು 67ನೇ ಜನ್ಮದಿನ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಗ್ಗೇಶ್ ಅವರಿಗೆ ಶುಭಾಶಯವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ. ಜಗ್ಗೇಶ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಪಾತ್ರಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಅವರು ಜನ್ಮದಿನದಂದು ಅಭಿಮಾನಿಗಳು ಹಾಗೂ ಸಹೋದ್ಯೋಗಿಗಳು ಕೂಡ ಎಲ್ಲರೂ ಕೂಡ ಶುಭಾಶಯವನ್ನ ಕೋರಿದ್ದಾರೆ. ಪುನೀತ್ ರಾಜ್ಕುಮಾರ್ ಹಾಗೂ ಜಗ್ಗೇಶ್ ಮಧ್ಯೆ ಸಾಕಷ್ಟು ಆಪ್ತತೆ ಇತ್ತು. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಕೂಡ ಹೌದು, ಜನ್ಮದಿನ ಕೂಡ ಹೌದು. ಇಬ್ಬರ ಜನ್ಮದಿನ ಒಂದೇ ದಿನ ಆಗಿದೆ. ಸ್ನೇಹಿತರೆ, ಇಂದು ನನ್ನ ತಂದೆ ತಾಯಿ ದೇಣಿಗೆ ನೀಡಿದಂತಹ ದಿನ. ನನಗೆ ಮತ್ತೊಂದು ಸಂತೋಷದ ಹಾರೈಕೆ ಬಂದಿದೆ. ಹೀಗಂತ ಮೋದಿ ಪೋಸ್ಟ್ ಅನ್ನ ಹಂಚಿಕೊಂಡಿರುವಂತಹ ಜಗ್ಗೇಶ್. ಮೋದಿ ಅವರು ಪ್ರೀತಿಯಿಂದ ಹರಸಿ ಕಳಿಸಿದಂತಹ ಅಕ್ಕರೆಯ ಹಾರೈಕೆ ಪತ್ರ. ಕಾಲ ನಿಲ್ಲದೆ ಓಡುತ್ತದೆ, ನಾವು ಅದರೊಟ್ಟಿಗೆ ಸುಮ್ಮನೆ ಓಡಿದೆ. ಹೋದ ಮೇಲೂ ನೆನಪಿಡುವಂತಹ ಸಾಧನೆಯ ಓಟ ಆಗಿರಬೇಕು. ಹೀಗಂತ ನಟ ಜಗ್ಗೇಶ್ ಟ್ವೀಟ್ ಅನ್ನ ಮಾಡಿಕೊಂಡಿದ್ದಾರೆ. ಎಸ್, ಹೌದು, ಜಗ್ಗೇಶ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರು ಹೀರೋ ಆಗೂ ಕೂಡ, ಕಾಮಿಡಿಯನ್ ಆಗೂ ಕೂಡ, ವಿಲನ್ ಆಗಿಯೂ ಕೂಡ ಹಲವಾರು ಪಾತ್ರಗಳನ್ನ ನಟನೆ ಮಾಡಿದ್ದಾರೆ. ಇತ್ತೀಚೆಗೆ ಅವರು ರಾಜಕೀಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಚಯ ಆಗಿದೆ. ಹಲವು ಕಾರ್ಯಕ್ರಮದಲ್ಲಿ ಅವರು ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಮೋದಿ ಹಾರೈಕೆ ಪತ್ರ ಹಂಚಿಕೊಂಡಿರುವಂತಹ ಜಗ್ಗೇಶ್ ಅವರು, ಸ್ನೇಹಿತರೆ, ಇಂದು ನನ್ನ ತಂದೆ ತಾಯಿ ದೇಣಿಗೆ ನೀಡಿರುವಂತಹ ದಿವ್ಯ ದಿನ. 62ನೇ ಜನ್ಮದಿನ ನನ್ನದು. ನನಗೆ ಮತ್ತೊಂದು ಸಂತೋಷ ಅಂತಂದ್ರೆ ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಪ್ರೀತಿಯಿಂದ ಹಾರೈಸಿ ಕಳಿಸಿದಂತಹ ಅಕ್ಕರೆಯ ಹಾರೈಕೆ ಪತ್ರ ಅಂತ ಹೇಳಿ ಆ ಪತ್ರವನ್ನ ಹಾಕಿ ಟ್ವೀಟ್ನಲ್ಲಿ ಹಾಕೊಂಡು ಅದನ್ನ ಬರ್ಕೊಂಡಿದ್ದಾರೆ. ಕಾಲ ನಿಲ್ಲದೆ ಓಡುತ್ತದೆ, ನಾವು ಅದರೊಟ್ಟಿಗೆ ಸುಮ್ಮನೆ ಓಡಬೇಕು, ಆದರೆ ಆ ಒಂದು ಓಟ ಸಾಧನೆಯಾಗಿರಬೇಕು ಅಂತ ಹೇಳಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.